ಹಲೋ ಪುಟಾಣಿಗಳೇ, ನಾನು ನಿಮ್ಗಿವತ್ತು ಒಂದು ಸಣ್ಣ ಕಥೆನ ಹೇಳ್ತಿದ್ದೀನಿ. ಈ ಕತೆ ಹೆಸರು ಮಣ್ಣಿನಿಂದ ಬಂಗಾರ ಅಂತ. ಸುರಾಪುರ ಅನ್ನೋದು ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಒಂದು 200 ಕುಟುಂಬಗಳಿದ್ವು. ಅಲ್ಲಿ ಕುಬೇರಪ್ಪ ಅಂತ ಒಬ್ಬ ವ್ಯಕ್ತಿ ಇದ್ದ. ಇದ್ದಿದ್ರಲ್ಲಿ ಅಲ್ಪ ಸ್ವಲ್ಪ ಶ್ರೀಮಂತ ಕುಟುಂಬ. ಕುಬೇರಪ್ಪನಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಚಂದ್ರಕೀರ್ತಿ ಅಂತ. ಕುಬೇರಪ್ಪ ಹೊಲದಲ್ಲಿ ಕೆಲಸ ಮಾಡಿ ಮನೆ ಕಡೆ ಎಲ್ಲ ವ್ಯಾಪಾರ ಎಲ್ಲ ನೋಡ್ಕೋತಿದ್ದ. ಆದ್ರೆ ಚಂದ್ರಕೀರ್ತಿಗೆ ಅದು ಇದು ಏನೋ ಪ್ರಯೋಗಗಳು ಮಾಡೋ ಹುಚ್ಚು. ಇದು ಮಾಡ್ಬೇಕು ಅದ್ ಮಾಡ್ಬೇಕು, ಹೊಸದೇನೋ ಮಾಡ್ತೀನಿ ಅಂತ ಏನೋ ಪ್ರಯೋಗಗಳು ಮಾಡಿ ತಂದೆ ದುಡ್ಡನ್ನೆಲ್ಲ ವ್ಯರ್ಥ ಮಾಡ್ತಾ ಇದ್ನಂತೆ. ಕುಬೇರಪ್ಪನಿಗೆ ಬಹಳ ಚಿಂತೆ ಇತ್ತು. ಹೇಗಪ್ಪ ನನ್ನ ಮಗನಿಗೆ ಬುದ್ಧಿ ಕಲ್ಸೋದು, ಅವನಿಗೆ ಕಷ್ಟಪಟ್ಟು ದುಡಿಮೆ ಮಾಡೋದು ಹೇಗ್ ಹೇಳ್ಕೊಡೋದು ಅಂತ ತಂದೆ ಮಾತನ್ನ ಕೇಳ್ತಿರ್ಲಿಲ್ಲ. ಹೀಗಿದ್ದಾಗ ಆ ಊರಿಗೆ ಒಬ್ಬ ಜ್ಞಾನಿಗಳು ಬಂದ್ರು. ಕುಬೇರಪ್ಪ ಜ್ಞಾನಿಗಳ ಹತ್ರ ಹೋಗಿ, ಮಹಾಸ್ವಾಮಿ, ನನ್ನ ಮಗ ಚಂದ್ರಕೀರ್ತಿ ಅಂತ, ಅವನ್ಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಅವನ್ ವಿಷಯ ಎಲ್ಲ ಜ್ಞಾನಿಗಳಿಗೆ ತಿಳಿಸಿದ್ರು. ಆಗ್ಲಿ ಕುಬೇರಪ್ಪ, ನಿನ್ನ ಮಗನ್ನ ನನ್ನ ಬಳಿಗೆ ಕರೆದುಕೊಂಡ್ ಬಾ ಅಂತ ಜ್ಞಾನಿಗಳು ಹೇಳಿದ್ರಂತೆ. ಮಾರನೇ ದಿನ ಕುಬೇರಪ್ಪ ಅವನ್ ಮಗನಾದ ಚಂದ್ರಕೀರ್ತಿನ ಕರ್ಕೊಂಡು ಜ್ಞಾನಿಗಳ ಬಳಿಗೆ ಬರ್ತಾನೆ. ಜ್ಞಾನಿಗಳು ಚಂದ್ರಕೀರ್ತಿ ನೋಡಿದ ತಕ್ಷಣ, ಬಾ ಮಗು, ಕೂತ್ಕೋಪ, ನಿನ್ನ ಬಳಿ ನಾನು ಪ್ರಯೋಗದ ವಿಷಯ ಮಾತನಾಡೋದಿದೆ. ತಾಮ್ರದಿಂದ ಚಿನ್ನ ಮಾಡೋ ಪ್ರಯೋಗದಲ್ಲಿ ನೀನು ತೊಡಸ್ಕೊಂಡಿದ್ಯಾ ಅಲ್ವಾ, ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು, ಅದನ್ನ ಹೇಗ್ ಮಾಡೋದು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಮಗು ಅಂತ ಹೇಳಿದ್ರಂತೆ. ಚಂದ್ರಕೀರ್ತಿಗೆ ಬಹಳ ಖುಷಿ ಆಗೋಯ್ತು. ಹೌದಾ, ನಿಮಗ್ ಗೊತ್ತಿದ್ಯಾ, ನನಗೂ ಹೇಳ್ಕೊಡಿ ಮಹಾಸ್ವಾಮಿ, ನಾನು ಅದೇ ಪ್ರಯೋಗ ಮಾಡ್ತಿದ್ದೀನಿ ಅಂತ ಹೇಳದ್ನಂತೆ. ಅದಕ್ಕೆ ಬೇಕಾಗಿರೋ 3 ವಸ್ತುಗಳು ನನ್ನ ಬಳಿ ಇದೆ. ಇನ್ನೊಂದು ವಸ್ತು ಮಾತ್ರ ನೀನ್ ಸಂಗ್ರಹಿಸ್ಬೇಕು ಚಂದ್ರಕೀರ್ತಿ ಅಂತ ಸ್ವಾಮಿಗಳು ಹೇಳಿದ್ರಂತೆ. ಓಹೋ, ಅದಕ್ಕೇನು ಮಹಾಸ್ವಾಮಿ, ಅದೇನಂತ ಹೇಳಿ, ಹೀಗೆ ಸಂಗ್ರಹಿಸ್ಬಿಡ್ತೀನಿ ಅಂತ ನಮ್ ಚಂದ್ರಕೀರ್ತಿ ಹೇಳ್ದ. ಆಗ್ಲಿ, ನನಗೆ ಈ ಪ್ರಯೋಗಕ್ಕೆ ಬೇಕಾಗಿರೋ 4ನೇ ವಸ್ತು ಬಾಳೆ ಎಲೆಯ ಮೇಲಿರೋ ಸಣ್ಣ ಧೂಳು. ಚಂದ್ರಕೀರ್ತಿಗೆ ಆಶ್ಚರ್ಯ ಆಯ್ತಂತೆ. ಬಾಳೆ ಎಲೆ ಮೇಲಿರೋ ಧೂಳೆ ಮಹಾಸ್ವಾಮಿ ಅಂತ ಕೇಳದ್ನಂತೆ. ಹೌದು ಮಗು, ಆದ್ರೆ ಒಂದು ಮಾತ್ರ ನೀನು ಮಾಡ್ಲೇಬೇಕು. ಈ ಬಾಳೆ ಗಿಡಗಳನ್ನು ನೀನೇ ನೆಟ್ಟು ಗಿಡ ನೀರ್ ಹಾಕಿ ಮಂತ್ರಪೂರ್ವಕವಾಗಿ ಅದನ್ನ ಚೆನ್ನಾಗಿ ಆರೈಕೆ ಮಾಡಿ ಬೆಳೆಸಿ ಆ ಎಲೆ ಮೇಲಿರೋ ಧೂಳನ್ನ ನೀನು ಸಂಗ್ರಹಿಸಬೇಕು. ನನಗೆ ಸುಮಾರು ಒಂದು 5 kg ಅಷ್ಟು ಧೂಳು ಬೇಕಾಗಬಹುದು. ಹಾಗಾಗಿ ನಾನು 5 ವರ್ಷ ಬಿಟ್ಕೊಂಡು ಪುನಃ ನಿನ್ನಲ್ಲಿಗೆ ಬರ್ತೀನಿ. ಆ ಧೂಳನ್ನ ನೀನ್ ಸಂಗ್ರಹಿಸಿಟ್ಟಿದ್ರೆ ನಾವು ಈ ಪ್ರಯೋಗ ಸುಲಭವಾಗಿ ಮಾಡಬಹುದು ಅಂತ ಹೇಳಿ ಸ್ವಾಮಿಗಳು ಹೊರಟ್ಬಿಟ್ರಂತೆ ಜ್ಞಾನಿಗಳು. ಚಂದ್ರಕೀರ್ತಿ ಬಹಳ ಖುಷಿ ಆಯ್ತು, ಈ ಪ್ರಯೋಗ ಕೊನೆಗೂ ಕೈಗೂಡುತ್ತೆ ಅಂತ. ತನ್ನ ತಂದೆ ಹತ್ರ ಇದ್ದ ಜಮೀನಿಗೆ ಹೋಗ್ತಾನೆ. ಯಾರು ಅದನ್ನ ನೋಡ್ಕೊಳ್ದೆ ಬಾಳ ಬಿದ್ದಿರತ್ತೆ ಜಮೀನು. ಅಂದಿನಿಂದ ಚಂದ್ರಕೀರ್ತಿ ಬಹಳ ಶ್ರದ್ಧೆಯಿಂದ ಜಮೀನನ್ನ ಉತ್ತಿ ಬಿತ್ತಿ ಎಲ್ಲ ಹಸನು ಮಾಡಿ ಬಾಳೆ ಸಸಿಗಳನ್ನ ನಾಟಿ ಮಾಡ್ತಾನೆ. ತಾನೇ ಬಹಳ ಶ್ರದ್ಧೆಯಿಂದ ಅದನ್ನ ಬೆಳೆಸ್ತಾನೆ. ಬಾಳೆ ಗಿಡಗಳು ಸುಂದರವಾಗಿ ಬೆಳೆಯತ್ತೆ. ಆದ್ರೆ ಅವನ ದೃಷ್ಟಿ ಯಾವ್ದ್ರ ಮೇಲಿದೆ, ಅದ್ರ ಮೇಲಿರೋ ಸಣ್ಣ ಧೂಳು. ದಿನಾಗ್ಲೂ ಅದು ಮೇಲಿರೋ ಧೂಳನ್ನೆಲ್ಲ ಸಂಗ್ರಹಿಸಿ ಒಂದು ಚೀಲಕ್ಕೆ ಹಾಕ್ತಾ ಇರ್ತಾನೆ. ಅಂತ ಹುಷಾರಾಗಿ ಜೋಪಾನವಾಗಿ ಧೂಳನ್ ಸಂಗ್ರಹಿಸಿರ್ತಾನೆ. ಆದ್ರೆ ಈ ಕಡೆ ಬಾಳೆ ಗಿಡಗಳಲ್ಲಿ ಒಳ್ಳೆ ಚೆನ್ನಾಗಿರೋ ಬಾಳೆ ಹಣ್ಣುಗಳು ಬಿಟ್ಟು ಒಳ್ಳೆ ಫಲ ಕೊಡ್ತಿರುತ್ತೆ. ಅವರ ತಂದೆ ಆದ ಚಂದ್ರಕೀರ್ತಿಗಳು ಜ್ಞಾನಿಗಳ ವಿಷಯ ತಿಳಿದು ಆ ಬಾಳೆಹಣ್ಣನ್ನೆಲ್ಲ ಕೊಯ್ದುಕೊಂಡು ಅದನ್ನು ಮಾರಿ ಅದನ್ನ ಬಂದಿರೋ ಹಣನೆಲ್ಲ ಅವರು ಒಂದ್ ಕಡೆ ಸಂಗ್ರಹಿಸಿಡ್ತಿರ್ತಾರೆ. 5 ವರ್ಷಗಳ ನಂತರ ಹೇಳಿದ ಮಾತಿನಂತೆ ಜ್ಞಾನಿಗಳು ಪುನಃ ಹಳ್ಳಿಗೆ ಹಿಂತಿರುಗ್ತಾರೆ. ಆಗ ಚಂದ್ರಕೀರ್ತಿ ಅವ್ರ ಬಳಿ ಒಂದು ಚೀಲ ತುಂಬಾ ಆ ಧೂಳಿತ್ತಲ್ಲ ತಗೊಂಡು ಹೋಗಿ, ಗುರುಗಳೇ, ಇಲ್ಲಿ ನಾನು ಚೀಲ ತುಂಬಾ ನೀವ್ ಹೇಳಿದ್ರಲ್ಲ ಬಾಳೆ ಎಲೆಯ ಮೇಲಿರೋ ಸಣ್ಣ ಧೂಳು, ಅದನ್ನ ಸಂಗ್ರಹಿಸಿದ್ದೀನಿ ಅಂತ ಹೇಳ್ತಾರೆ. ಆಗ ಚಂದ್ರಕೀರ್ತಿ ಅವ್ರ ತಂದೆ ಬಳಿ ನೋಡ್ತಾರೆ.
ಜ್ಞಾನಿಗಳು ಚಂದ್ರಕೀರ್ತಿ ತಂದೆ ಬಳಿ ನೋಡ್ತಾರೆ. ಕುಬೇರಪ್ಪ ಆ ಬಾಳೆ ಹಣ್ಣಿನಿಂದ ಬಂದಿರೋ ದುಡ್ಡನ್ನ ಅದ್ರ ಬಳಿ ಅವ್ರ ಮುಂದೆ ಇಡ್ತಾರೆ. ಆಗ ಜ್ಞಾನಿಗಳು ಹೇಳ್ತಾರೆ, ಮಗು, ನೀನ್ ಮಾಡ್ತಿರೋ ಪ್ರಯೋಗ ವ್ಯರ್ಥ ಶ್ರಮ. ತಾಮ್ರದಿಂದ ಬಂಗಾರ ಮಾಡೋದು ಒಂದು ವ್ಯರ್ಥ ಶ್ರಮ. ಆದ್ರೆ ನೀನು ಚಂದ್ರಕೀರ್ತಿ ಮಣ್ಣಿನಿಂದ ಇವತ್ತು ಬಂಗಾರನ ಗಳಿಸಿದ್ಯಾ. ನೋಡು, 5 ವರ್ಷ ನೀನು ಕಷ್ಟಪಟ್ಟು ಶ್ರಮ ಪಟ್ಟು ದುಡಿದಿದ್ರ ಫಲ ಇದು ಅಂತ ಅವ್ರು ಹೇಳ್ತಾರೆ. ಆಗ ಚಂದ್ರಕೀರ್ತಿಗೆ ಅರ್ಥ ಆಗತ್ತೆ, ಕಷ್ಟಪಟ್ಟು ದುಡಿದ್ರೆ ಎಂಥ ಒಳ್ಳೆ ಫಲ ಸಿಗುತ್ತೆ ಅಂತ. ಹೇಗನ್ಸ್ತು ಈ ಕತೆ ಮಕ್ಕಳೇ? ನಾವು ಅದು ಇದು ಏನೋ ಕೆಲಸ ಮಾಡದೆ ಕಷ್ಟಪಟ್ಟು ಓದೋದ್ರಲ್ಲಿರ್ಬೋದು, ನಾವು ಮಾಡೋ ಯಾವುದೇ ಒಂದು ಕೆಲಸ ಇರ್ಬೋದು, ಚಿತ್ರ ಬಿಡಿಸೋದ್ರಲ್ಲಿರ್ಬೋದು, ಮನಸ್ಸಿಟ್ಟು ಶ್ರದ್ಧೆ ಇಟ್ಟು ಮಾಡಿದ್ರೆ ನಾವು ಯಾವಾಗ್ಲೂ ಒಳ್ಳೆ ಫಲಾನೇ ಕಾಣ್ಬೋದು. ಈ ಕತೆ ನಿಮ್ಗೆ ಇಷ್ಟ ಆಯ್ತಾ? ಮುಂದಿನ ಸತಿ ಇನ್ನೊಂದು ಕತೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ.